ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜು ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಮಂಗಳವಾರದ ವ್ಲಾಗ್ ಇದು ಅಷ್ಟೇ. ನಿನ್ನೆ ಥರನೇ ಒಂದು ಪುಟಾಣಿ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗಿಂದನೇ ಶುರು ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಬದನೆಕಾಯಿ ಗೊಜ್ಜು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಹಾಲು ತೊಗೊಂಡ್ಬರೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇಲ್ಲಿ ನನ್ನ ಮಗ ಹೋಗ್ತಾ ಇದ್ದಾನೆ. ನನ್ನ ಮಗನಿಗೆ ಹೇಳ್ದೆ ಹಾಲು ತಗೊಬರೋ ಅಂದರೆ ಇಲ್ಲಿ ನಿಂತಿದೆಯಾ ಅಂತ. ಇವತ್ತು ನನ್ನ ಮಗಳದೆಲ್ಲ ಹಾಲು ತರಿಸ್ದೆ. ಅವನದಂತೆ ಅವಳನ್ನ ಹಾಲು ತಗೊಬರೋಗೆ ಅಂತ ಅಂದರೆ ಹಂಗಂತ ಅಂದ್ಲು. ಸೊ ಇವ್ರಿಗೆ ಹೇಳೋ ಬದಲು ನಾನೇ ಹೋಗಿ ತಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಹಂಗೆ ಇಲ್ಲಿ ಅನುಸನ್ನ ಹತ್ರ ಮಾತಾಡ್ತಾ ಇದ್ದೆ. ಅವಳಂದ್ಲು ನಿನ್ನೆ ನೈಟು ವಾಕ್ ಹೋಗೋಣ ಬೆಳಗ್ಗೆ 5:15 ಅಂತ ಮಾತಾಡ್ಕೊಂಡಿದ್ವಿ. ಸೊ ಅವಳು ಆಯಿತು ಅಂದ್ಬಿಟ್ಟು ಬೆಳಗ್ಗೆ ಫೋನೇ ಮಾಡಿಲ್ಲ. ನಾನು ಫೋನ್ ಮಾಡಿರಿ ಅಂತ ಅಂತಿದ್ದೆ. ಅದನ್ನೇ ಹೇಳ್ತಾ ಇದ್ದೆ, ಫೋನ್ ಮಾಡಿದವ್ರು ನೀವೇ ಅಲ್ವಾ ವಾಕಿಂಗ್ ಹೋಗೋಕ್ಕೆ ಅಂತ. ಸೊ ಆಲಿಸ್ಕೊಬರೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ತಿರುಪತಿಯಿಂದ ಬಂದುಬಿಟ್ಟು 2 ಪ್ಯಾಕೆಟು ತಂದಿದ್ದರು. ಸೊ ಅವ್ನಿಗೊಂದು ಅವಳಿಗೊಂದು ಅಂತ ತಂದಿದ್ದರು. ಅದರಲ್ಲಿ ಒಂದನ್ನು ನಾನು ತಗೊಂಡು ಒಂದನ್ನು ಅವಳು ಕೊಟ್ಬಿಟ್ಟು, ನಿಮ್ಮಪ್ಪ ನನಗೊಂದು ನಿಮ್ಮಿಬ್ಬರಿಂದ ಒಂದು ತಂದಿದೆ ಅಂತ ಅಂತಿದ್ದೆ. ಸೊ ಅದಕ್ಕೋಸ್ಕರ ಅವಳು ಅವ್ರ ಅಪ್ಪನ ಜೊತೆ ಹೋಗಿ ಅವ್ನಿಗೂ ಒಂದು ತಂದು ಕೊಡು ಅಂತ ಅಂತಿದ್ಲು. ಹಂಗೆ ಅವಳ ಜೊತೆ ಮಾತಾಡಿಕೊಂಡು ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ಮತ್ತು ನಾನು ಗ್ರೀನ್ ಟೀ ಮಾಡ್ಕೊಂಡು ಕುಡ್ಕೊಂಡು ಇವಾಗ ಈ ಕಡೆ ಬಂದು ಬದನೆಕಾಯಿನ ಕಿತ್ಕೊಂಡು ಹೋಗ್ತಾಯಿದ್ದೀನಿ. ಏನಕ್ಕಪ್ಪ ಅಂತಂದರೆ ಮೊದಲು ಹೇಳ್ದಂಗೆ ಬದನೆಕಾಯಿ ಚೆಕ್ ಮಾಡೋಕ್ಕೆ. ಸೊ ಮಸಾಲೆನ ರುಬ್ಬೋಕ್ಕೆ ಅಂದ್ಬಿಟ್ಟು ಒಂದು ಸ್ವಲ್ಪ ತೆಂಗಿನಕಾಯಿ ಈಸಿ ಮಾಡ್ಕೋದು ಫ್ರೆಂಡ್ಸ್. ಈಸಿ ರೆಸಿಪಿ ಇದು. 4 ಹಸಿಮೆಣಸಿನಕಾಯಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚಕ್ಕೆ ಲವಂಗ ಹಾಕೋದು ಇಲ್ಲ ಅಂದರೆ ಚಕ್ಕೆ ಲವಂಗ ಹಾಕಿದ್ರೆ ಈ ಮಸಾಲೆ ಟೈಪ್ ಆಗುತ್ತೆ. ಚಕ್ಕೆ ಲವಂಗ ಹಾಕ್ತಾ ಇಲ್ಲ ನಾನು. ಸೊ ಸಿಂಪಲ್ ಮಾಡ್ಕೊತಾ ಇರೋದು. ಇಡ್ಲಿ ಆ ಕಡೆ ಬೇಕಿದ್ದೀನಿ. ಇಡ್ಲಿ ಬೇಯ್ತಾ ಇದೆ. ಈ ಕಡೆ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಡೈರೆಕ್ಟ್ ಈರುಳ್ಳಿನ ಹಾಕ್ಬಿಟ್ಟಿದ್ದೀನಿ. ಬೆಳ್ಳುಳ್ಳಿ ಇದ್ದರೆ ಹಾಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹೆಚ್ಚಾಗಿ ಹಾಕಿರೋದ್ರಿಂದ ಈರುಳ್ಳಿನ ಹಾಕ್ತಾ ಇಲ್ಲ. ಸೊ ನಾನು ಯಾಕೆ ಎಲ್ಲ ಅಡುಗೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹೆಚ್ಚಾಗಿ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಶುಂಠಿ ಬೆಳ್ಳುಳ್ಳಿ ಡಬ್ಬ ತಂದುಬಿಟ್ಟಿರ್ತಾರೆ ಫ್ರೆಂಡ್ಸ್. ಅರ್ಧ ಕೆಜಿದು 1 kg ಇರ್ಬೋದು. ಅದನ್ನು ಸರಿ ನೋಡಿಲ್ಲ ನಾನು. 5 ತಿಂಗಳು ಎಕ್ಸ್ಪೈರಿ ಡೇಟ್ ಇದೆ ಅದಕ್ಕೆ. ಸೊ ಹಾಗಾಗಿ 5 ತಿಂಗಳ ಒಳಗಡೆ ಖಾಲಿ ಮಾಡಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಏನೇ ಪದಾರ್ಥ ಮಾಡಿದ್ರು ಶುಂಠಿ ಬೆಳ್ಳುಳ್ಳಿ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹಾಕ್ತಾ ಇದ್ದೀನಿ. ಸೊ ಈರುಳ್ಳಿ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ಚಿಕ್ಕದಾಗಿ ಕಟ್ ಮಾಡಿರುವಂಥ ಬದನೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಸೊ ಸಿಂಪಲ್ ರೆಸಿಪಿ, ಮೊದಲೇ ಹೇಳ್ದಂಗೆ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಒಂದೇ ಒಂದು ಟೊಮೆಟೊ. ಇದೇ ಮಸಾಲೆಗೆ ನೀವು ತರಕಾರಿ ಬೇಕಾದರೂ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ಯಾವುದೇ ಥರ ತರಕಾರಿನ ಬಳಸ್ತಾ ಇಲ್ಲ. ಬರೀ ಟೊಮೆಟೊ, ಬದನೆಕಾಯಿ ಒಂದೇ ಯೂಸ್ ಮಾಡಿದ್ದೀನಿ. ಬದನೆಕಾಯಿ, ಟೊಮೆಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂಚೂರು ಅರಿಶಿನ, ಉಪ್ಪು, ಸಾಂಬಾರು ಮಸಾಲ ಅಂದರೆ ಮಟನ್ ಸಾಂಬಾರು ಮಸಾಲ ಇರುತ್ತಲ್ಲ ಅದು, ಮನೇಲೇ ಮಾಡಿರೋವಂಥದ್ದು. ಅದು ಸಾಂಬಾರು ಪುಡಿ, ಅದನ್ನು ಹಾಕೊಂಡಿದ್ದೀನಿ. ಅದಿಲ್ಲ ಅಂತಂದರೆ ನೀವು ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರನ್ನು ಕೂಡ ಹಾಕೋಬೋದು. ನಾನಿಲ್ಲಿ ಇಷ್ಟೇ. ಇವಾಗ ನೋಡಿ, ಟೊಮೆಟೊ ಮತ್ತು ಬದನೆಕಾಯಿನ ಹಾಕಾದ್ಮೇಲೆ ಅದು ಸಾಫ್ಟ್ ಆದಮೇಲೆ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪನೇ ಅರಿಶಿನ ಪುಡಿನ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ರೌಂಡು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಅಂದರೆ ಬದನೆಕಾಯಿ ಒಂಚೂರು ಸಾಫ್ಟ್ ಆಯಿತು, ಇನ್ನೊಂದು ಸ್ವಲ್ಪ ಬೆಂದಮೇಲೆ ನೆಕ್ಸ್ಟು ಸಾಂಬಾರು ಪುಡಿ, ಮೊದಲು ಹೇಳ್ದಂಗೆ ಮಾಂಸ ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ. ಸೊ ಅದನ್ನು ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಸಾಲೆನೂ ಜಾಸ್ತಿ ಅನಿಸಲ್ಲ, ಪಟ ಅಂತ ಮಾಡ್ಕೋಬೋದು. ಹಂಗೆ ಅದೇ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಅಂದರೆ ಅದು ಸ್ವಲ್ಪ ಮಸಾಲೆದು ಹಸಿ ಸ್ಮೆಲ್ ಇರುತ್ತಲ್ಲ ಅದು ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು. ನಾನೊಂದು ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ಒಂಚೂರು ಸಾಂಬಾರು ಥರ ಇದ್ದರೆ ಇಡ್ಲಿಗೆ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಬದನೆಕಾಯಿ ಹಾಕಿರೋದ್ರಿಂದ ನನ್ನ ಮಕ್ಕಳಿಗೆ ಬದನೆಕಾಯಿ ಇಷ್ಟ ಆಗಲ್ಲ. ಸೊ ಅದು ಬಿಸಾಕ್ಬಿಡ್ತಾರೆ. ಅವ್ರಿಗೆ ಗೊಜ್ಜಿರೋದ್ರಿಂದ ಬದನೆಕಾಯಿ ಅಂದರೆ ಅದರಲ್ಲಿ ಗೊಜ್ಜು ಸಿಕ್ಕಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಥರ ಅಂದರೆ ಸಾಂಬಾರು ಥರ ಮಾಡ್ತೀನಿ. ಹಂಗೆ ಮಾಡೋದ್ರಿಂದ ಸಾಂಬಾರನ್ನ ಹಚ್ಕೊಂಡು ತಿಂದುಬಿಟ್ಟು ಬದನೆಕಾಯಿ ಬೇಕಾದ್ರೆ ಸೈಡಲ್ಲಿ ಇಟ್ಟರು ನಡೆಯುತ್ತೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಅಂದರೆ ಒಂದು ಸ್ವಲ್ಪ ಸಾಂಬಾರು ಥರನೇ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ನೋಡಿ. ಇವಾಗ ನೆಕ್ಸ್ಟ್ ನೀರನ್ನ ಸೇರಿಸ್ಬಿಟ್ಟು ಮೊದಲು ಹೇಳ್ದಂಗೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಒಂದು ರೌಂಡು ಕುದಿ ಬರಬೇಕು. ಅಷ್ಟೇ ಫ್ರೆಂಡ್ಸ್, ಕುದ್ರೆ ಆಯಿತು. ಸೊ ಇವಾಗ ನೋಡಿ ಕುದೀತಾ ಇದೆ. ಇಷ್ಟೇ ರೆಡಿ ಆಯಿತು ಸಾಂಬಾರು. ಬದನೆಕಾಯಿ ಗೊಜ್ಜು ಸಾಂಬಾರು ಏನಾದ್ರು ಅಂದ್ಕೋಬೋದು. ಸೊ ಇದನ್ನು ಇಡ್ಲಿ ದೋಸೆ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ನಾನು ಇವತ್ತು ಇಡ್ಲಿ ಮಾಡಿದ್ದೆ ಮೊದಲು ಹೇಳ್ದಂಗೆ. ಅಷ್ಟೇ. ಸೊ ಅವರು ತಿಂದ್ಕೊಂಡು ಸ್ಕೂಲ್ಗೆ ಹೋದರು. ನೆಕ್ಸ್ಟ್ ಇವಾಗ ನಾನು ಸಾಯಂಕಾಲ 4:15 ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸ್ಕೂಲ್ ಬಿಟ್ಟಿದೆ. ಸ್ಕೂಲ್ ಬಿಟ್ಟ ತಕ್ಷಣ ಮನೆಗೆ ಬರಬೇಕಾದವರು ಮನೆಗೆ ಬಂದಿಲ್ಲ. ಅಲ್ಲೋಗಿ ಅವ್ರ ಮಾವನ ಮನೆ ಹತ್ರ ಕೂತ್ಕೊಂಡಿದ್ದಾರೆ ಆಟ ಆಡೋಕ್ಕೆ. ಸೊ ಅದಕ್ಕೆ ಕರ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ. ಬಂದ ತಕ್ಷಣ ಬಟ್ಟೆ ಬೀಚಾಕ್ಬಿಟ್ಟು ಏನಾದ್ರು ತಿಂದ್ಕೊಂಡು ಬರಬಿಟ್ಟು ಆಮೇಲೆ ಹೋಗ್ರಿ ಅಂದರೆ ಕೇಳಲ್ಲ. ಹೋಗ್ಬಿಟ್ಟು ಕೂತಿದ್ದಾರೆ. ಯಾಕಪ್ಪ ಅಂತಂದರೆ ಅವ್ರ ಮನೆಗೆ ಒಂದು ಪಾಪು ಬಂದಿದೆ. ಪಾಪು ಜೊತೆ ಆಟ ಆಡೋಕ್ಕೆ ಕೂತ್ಕೊಬಿಟ್ಟಿದ್ದಾರೆ ಹೋಗಿ. ಸೊ ಬನ್ನಿ ಏನು ಮಾಡ್ತಾಯಿದ್ದಾರೆ ನೋಡಿಕೊಂಡು ಹಂಗೆ ಮಾತಾಡಿಸ್ಕೊಂಡು ಅವ್ರನ್ನೂ ಬರೋಣ. ನಾನು ಬೆಳಿಗ್ಗೆ ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಮಧ್ಯಾಹ್ನ ನಿದ್ದೆ ಮಾಡೋಕ್ಕೆ ಶುರು ಮಾಡಿದವಳು. ಅವ್ರು ಸದ್ದು ಕೇಳ್ಬಿಟ್ಟು ಎದ್ದಿದ್ದೀನಿ ಮೇಲ್ಗಡೆಗೆ. ಬರ್ತಾರೆ ಅಂತ ನೋಡಿದೆ, ಬರಲೇ ಇಲ್ಲ. ಬಂದು ನೋಡಿದ್ರೆ ಇಲ್ಲಿ ಇವ್ರ ಜೊತೆ ಆಟ ಆಡ್ತಾ ಇಲ್ಲ, ಬರ್ಕೊತಾ ಕೂತಿದ್ದಾರೆ. ಗೆದ್ದರು ಇಬ್ಬರೂ ಬರೀತಾ ಇರೋದಕ್ಕೆ. ನೋಡಿ, ಪಾಪು ಶೂ ಹಾಕೊಂಡು ಆಡ್ತಾ ಇತ್ತು. ನನ್ನ ಮಗಳ ಶೂ ಅದು. ಆ ಕಾಲ್ದು ಈ ಕಾಲ್ಗೆ, ಈ ಕಾಲ್ದು ಆ ಕಾಲ್ಗೆ ಹಾಕೊಂಡಿದೆ. ಅದನ್ನೇ ಅಂತ ಇದೆ, ಅದು ಇದಕ್ಕಾಕು ಇದನ್ನ ಅದಕ್ಕಾಕು ಅಂತ ನೋಡಿ ಬರ್ಕೊತಾ ಇದ್ದಾಳೆ. ಬಟ್ಟೆನೂ ಬಿಚ್ಚಾಕಿಲ್ಲ. ಬೆಳಿಗ್ಗೆನೂ ಬಂದು ಇಲ್ಲೇ ಸೇರ್ಕೊಬಿಟ್ಟಿದ್ಲು. ಜಡೆ ಎಣೆಗೂ ಟೈಮ್ ಸಿಕ್ಕಲಿಲ್ಲ. ಹಂಗೆ ಒಂದೊಂದು ಜುಟ್ಟು ಕಟ್ ಕಳಿಸಿದ್ದೆ. ಸೊ ನೋಡಿ ಏನೇನೋ ಮಾತಾಡ್ಕೊಂಡು ಬರ್ಕೊಂಡು ಕೂತಿದ್ಲು. ನಾನು ಹೇಳ್ತಾ ಇರೋದಕ್ಕೆ ಹೇಳ್ತಾಳೆ ಅಂದ್ಬಿಟ್ಟು ನನ್ನೇ ನೋಡ್ತಾ ಇದ್ಲು. ಹಂಗೆ ಪಾಪುಗೆ ಹೊಡಿಯೋಗು ಪಾಪು ನಮ್ಮ ಮಮ್ಮಿಗೆ ಅಂತ ಹೇಳ್ತಾ ಇದ್ಲು. ಅವನು ಹೇಳಿದ್ದೆ ತಡ ಹೊಡಿಯೋಕ್ಕೆ ಬರ್ತಾವನೆ, ಅದಕ್ಕೆ ಸಮಂತು ಏಟು ನಿನಗೆ ಅಂತ ಇದ್ದೆ.
ಸೊ ನೋಡಿ ಆ ಕಾಲ್ದು ಈ ಕಾಲ್ಗೆ ಈ ಕಾಲ್ದು ಆ ಕಾಲ್ಗೆ ಹಾಕೊಂಡಿದ್ಯಾ ಅಂತ ಅಂದಮೇಲೆ ಬಿಚ್ಚಾಕ್ತಾನೆ ಇವಾಗ. ಬಿಚ್ಚಾಕ್ಬಿಟ್ಟು ತಿರ್ಗಾ ಮತ್ತೆ ಹಂಗೆ ಹಾಕೊಳ್ತಾವನೆ. ಇಷ್ಟೆಲ್ಲ ಮಾತು ಕತೆ ಎಲ್ಲ ಮುಗಿಸ್ಬಿಟ್ಟು ಪಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಹಂಗೆ ಸೈಟ್ ಹತ್ರ ಹೋಗಿದ್ನಲ್ಲ, ಅಲ್ಲೇ ಇರೋದಲ್ವ ಸೈಟು, ಗಿಡ ನೋಡ್ಕೊಂಡು ಬರೋಣ ಅಂತ ಹೋದ್ರೆ ಅಂದರೆ ಸೀರೆ ಎಲ್ಲ ಕಿತ್ತೋಗದೆ ಅಂತ ಇದ್ರು. ಆ ಕಡೆ ಸೀರೆ ಕಟ್ಟಿದ್ನಲ್ಲ ಅದು ನೋಡಬೇಕು ಯಾವ ಥರ ಆಗಿದೆ ಏನು ಅಂತ. ನೋಡಿ ಬದನೆಕಾಯಿ ಎಲ್ಲ ಬಿಟ್ಟಿದೆ. ಅಯ್ಯೋ ಎಷ್ಟು ಬದನೆಕಾಯಿ ಬಿಡ್ತು ಅಂದರೆ ನಾನು ತಿಂದೆ, ಅವ್ರಿಗಿರೋ ಕಿತ್ಕೊಡೋದೇ ಆಯಿತು. ತಿಂದು ಬೇಜಾರಾಗಿಬಿಟ್ಟಿದೆ ಫ್ರೆಂಡ್ಸ್ ಬದನೆಕಾಯಿನ. ಸೊ ಅದಕ್ಕೆ ಕೇಳಿದವ್ರಿಗೆಲ್ಲ ಕಿತ್ತು ಕೊಟ್ಬಿಡೋದು. ನೋಡಿ ಸೀರೆ ಎಲ್ಲ ಯಾವ ಥರ ಆಗಿದೆ, ಇದನ್ನೆಲ್ಲ ಎತ್ತಿವಾಗ ಕಟ್ಟಬೇಕು. ಅಣ್ಣ ಮನೇಲೇ ಅವನ್ನೇ ಕೇಳಿಬಿಟ್ಟು ಬೆಳಿಗ್ಗೆ ಬಂದು ತೊಗರಿಕಾಯಿ ಕುಯ್ಕೋಗಿದ್ದೀನಿ, ನೋಡ್ಕೊಳ್ಳೇ ಇಲ್ಲ. ನೋಡಿದರೆ ಆವಾಗಲೇ ರೆಡಿ ಮಾಡ್ಬೋದಾಗಿತ್ತು. ಸೊ ಅವ್ನ ಮನೇಲೇ ಇದ್ದಿದ್ದರಿಂದ ಅವನ ಹತ್ರ ಮರಗಳನ್ನೆಲ್ಲ ನೆಡೆಸ್ಬಿಟ್ಟು ಸೀರೆನೆಲ್ಲ ಕಟ್ಟಿಬಿಟ್ಟೆ. ಸೀರೆನೆಲ್ಲ ಕಟ್ಟಿ ರೆಡಿ ಮಾಡೋ ಅಷ್ಟೊತ್ತಿಗೆ 6 ಗಂಟೆ ಆಯಿತು. 6 ಗಂಟೆ ಅದನ್ನೆಲ್ಲ ಕಟ್ಟಿಬಿಟ್ಟು ನೋಡಿ ಇಬ್ನಿ ಯಾವ ಥರ ಉದುರ್ತಾ ಇದೆ ಅಲ್ವಾ. ಅಯ್ಯೋ ರಾಮ, ತಲೆ ಬರ ಬಂದ್ಬಿಡುತ್ತೆ ಅಷ್ಟೇ ಈ ಇಬ್ನಿಲಿ ಓಡಾಡ್ತು ಅಂದರೆ. ಇನ್ನೂ ಪಾತ್ರೆಗಳು ಬೆಳಗಿರಲಿಲ್ಲ, ನಲ್ಲಿ ನೀರು ಬರುತ್ತೆ ಅಂತ ಕಾಯ್ಕೊ ಕೂತಿದ್ದೆ, ಬರಲಿಲ್ಲ. ಸೊ ಇರೋ ನೀರಲ್ಲೇ ಬೆಳಗ್ಬಿಟ್ಟು ಇದು ವಡೆಕಾಳು ಅಂದರೆ ತಣ್ಣಿಕಾಳು ಮತ್ತು ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಉನಿ ಹಾಕಿದ್ದೆ. ಇವಾಗ ವಡೆ ಮಾಡಬೇಕು. ಅವ್ರ ಮನೆಗೆ ಹೋಗಿ ರುಬ್ಕೊಬಂದೆ ಕಲ್ಲಲ್ಲಿ. ವಡೆಗೆ ಏನೆಲ್ಲ ಹಾಕಿದ್ದೀನಿ ಅಂದರೆ ಮಾಮೂಲಿ ಕಾಳನ್ನ ರುಬ್ಬಿಟ್ಟು ನೆಕ್ಸ್ಟು ಮಸಾಲೆ ವಡೆ ಮಾಡೋದ್ರಿಂದ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು, ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಕೂಡ ರುಬ್ಬಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇದನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ವಡೆ ಮಾತ್ರ ಸಾಗದಾಗಿ ಬಂದಿತ್ತು. ಮಸಾಲೆ ವಡೆ ನಮ್ಮ ಯಜಮಾನ್ರಿಗೆ ತಣ್ಣಿಕಾಳು ವಡೆ ಇಷ್ಟ, ನನಗೆ ಕಡಲೆಬೇಳೆ ವಡೆ ಇಷ್ಟ. ಸೊ ಅದರಿಂದ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದೆ. ಈ ಚಳಿ ವೆದರ್ಗಂತೂ ಸಾಯಂಕಾಲ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇವತ್ತು ಊಟದಲ್ಲಿ ಮಸಾಲೆ ವಡೆ, ಬೆಳಗ್ಗೆ ತೊಗರಿಕಾಯಿ ಕುಯ್ಕೊಬಂದಿದ್ನಲ್ಲ ತೊಗರಿಕಾಯಿ ಸಾಂಬಾರು ಮತ್ತು ಅನ್ನ ಬಿಸಿಲಿ ತಿಂದರು. ಎಲ್ಲ ವಡೆನೂ ಅಷ್ಟೇ ಚೆನ್ನಾಗೈತೆ ಅಂತ ತಿಂದರು. ಸೊ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ.